ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಹೆಬ್ಬಾಲೆ ಇವರ ವತಿಯಿಂದ ಜೈ ಭೀಮ್ ಕಪ್ ಮುಕ್ತ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿದ ಡಾಕ್ಟರ್ ಮಂತರಗೌಡ ಶಾಸಕರು. ನಾವು 100% ನಾವು ತ್ಯಾಗ ಮಾಡ್ಲಿಕ್ಕೆ ರೆಡಿ ಆಗಿದ್ರೆ ಒಂದೋ ಒಂದು ರೀತಿಲಿ ನಮ್ಗೆ ಫಲ ಸಿಗ್ತದೆ. ಈಗ ನೀವು ನಾವು 10 ರನ್ ಈ ಸರಿ ಹೊಡೆದಿದ್ರೆ 10-15 ರನ್ ನೆಕ್ಸ್ಟ್ ಟೈಮ್ ಹೊಡಿಲಿಕ್ಕೆ ಒಬ್ರು ಬ್ಯಾಟ್ಸ್ಮನ್ ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತ ಅವಕಾಶ. ಪ್ರೈಸ್ ಅಮೌಂಟ್ ಎಷ್ಟಿದೆಯಪ್ಪ? 15-10-5. ಆ ದುಡ್ಡನ್ನ ಗೆದ್ದಂತ ಟೀಮ್ಗಳಿಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ನಾನು ಭಾಷಣ ಎಲ್ಲಾ ಕಡೆ ಮಾಡ್ಕೊಂಡ್ ಬರ್ತಾ ಇದೀನಿ. ಮೊನ್ನೆನೂ ಕೊಡ್ಲಿಪೇಟೆ ನಮ್ಮ ಸ್ನೇಹಿತರು ಕಾರ್ಯಕ್ರಮಗೊಂಡಿದ್ದಂತ ಸಂದರ್ಭದಲ್ಲಿ ಅದನ್ನೂ ಅವ್ರಿಗೂ ಹಂಗೆ ಹೇಳಿದೆ. ಆ ದುಡ್ಡು ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಹೋಗ್ಬಾರ್ದು ಅಂತ ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಆ 10-15 ಸಾವಿರ ರೂಪಾಯಿ ಎಷ್ಟಾದ್ರೂ ಇರ್ಲಿ, ಅದನ್ನ ಒಳ್ಳೆ ರೀತಿಲಿ ನಾವು ಉಪಯೋಗಿಸ್ಕೋಬೇಕು. ಎಷ್ಟೋ ಮಕ್ಕಳಿಗೆ ಬ್ಯಾಟ್ ಇರಲ್ಲ, ಬಾಲ್ ಇರಲ್ಲ, ಕೆಲವು ಗ್ರೌಂಡ್ ಇರೋದಿಲ್ಲ. ಹೌದು, 15,000-20,000 ಏನ್ ಜಾಸ್ತಿ ಬರೋದಿಲ್ಲ. ಒಂದು ಊಟಕ್ಕೆ ಎಲ್ಲಾರು ಪಾರ್ಟಿ ಗಿಟ್ಗೆ ಮಾಡ್ಕೊಂಡ್ರೆ ಮುಗೀತದೆ. ಮಾತ್ರ ಅದನ್ನ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಂಡ್ರೆ ನೀವು ಹೇಳ್ದಂಗೆ ಅವ್ರಿಗೆ ಸ್ಪೋರ್ಟ್ಸಿಗೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್, ಇನ್ವೆಸ್ಟ್ಮೆಂಟ್ ಅಂತ ಆಗುತ್ತೆ ಅಂತ ಹೇಳ್ತಾ ಜೈ ಭೀಮ್ ಕಪ್ ಅದೇ ರೀತಿಲಿ ಜೈ ಭೀಮ್ ಕಪ್ ಇದು ಮೊದಲನೇ ವರ್ಷನಾ ಮಾಡಿದ್ರೆ ವರ್ಷ ಮಾಡ್ಕೊಂಡ್ ಬರ್ಬೇಕು. ದಯವಿಟ್ಟು ಇದರಲ್ಲಿ ರಾಜಕೀಯ ಆಗ್ಬಾರ್ದು, ಇದರಲ್ಲಿ ಬೇರೆ ರೀತಿಲಿ ತಿರುಗಬಾರ್ದು. ಯುವಕರು ಒಂದಾಗಕ್ಕಂತ ಅನುಕೂಲ ಮಾಡೋಂಥ ಕೆಲಸ ಈ ಜೈ ಭೀಮ್ ಕಪ್ ಇನ್ನು 10-15 ವರ್ಷ